ಹೇಗೋ ಆ ರಾತ್ರಿ ಆ ಡೈರಿ ಜೊತೆಗೆ ನಾನು ನನ್ನ ಮನೆಗೆ ಬಂದೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಆ ಡೈರಿನ ಒಂದು ಟೇಬಲ್ ಮೇಲಿಟ್ಟು ಒದ್ದೆ ಆಗಿರೋ ಬಟ್ಟೆನ ಫಸ್ಟು ಬದಲಾಯಿಸ್ಕೊಳ್ಳೋಣ ಅಂತ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬಂದೆ. ಯಾಕೋ ಏನೋ ಗೊತ್ತಿಲ್ಲ, ಮನಸ್ಸಿಗೆ ನೆಮ್ಮದಿನೇ ಆಗ್ತಾ ಇರಲಿಲ್ಲ. ಸರಿ ಅಂತ ಒಂದು ಕ್ಷಣ ಡೈರಿ ನೋಡಿದಾಗ ಮನಸ್ಸಲ್ಲಿ ಅಂದ್ಕೊಂಡೆ, ಏನೇ ಆದರೂ ಈ ಡೈರಿನ ತೆಗಿಯೋದು ಬೇಡ, ಓದೋದು ಬೇಡ, ಸುಮ್ಮನೆ ಯಾಕೆ ಅಂತ. ಆದರೆ ಮನಸ್ಸು ಕೇಳಬೇಕಲ್ವಾ. ಕೆಲವು ಪ್ರಶ್ನೆಗಳು ಉತ್ತರ ಸಿಗೋವರೆಗೂ ನಮ್ಮನ್ನು ಬಿಡೋದೇ ಇಲ್ಲ. ನಿಧಾನವಾಗಿ ಡೈರಿಯ ಮೊದಲ ಪುಟ ತೆಗೆದೆ. ಅದರಲ್ಲಿ ಯಾವುದೇ ಹೆಸರಾಗಲಿ ಅಥವಾ ಯಾರದೇ ವಿಳಾಸ ಆಗಲಿ ಇರಲಿಲ್ಲ. ಬದಲಾಗಿ ಒಂದು ಲೈನ್ ಇತ್ತು. ಈ ಡೈರಿಯನ್ನು ಓದುತ್ತಿರುವ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ಇಲ್ಲಿವರೆಗೂ ಬಂದಿದೆಯಾ ಅಂದರೆ ನನ್ನ ಕತೆ ಕೇಳುವ ಧೈರ್ಯ ನಿನಗಿದೆ ಅಂತ. ಈ ಲೈನ್ ಓದ್ತಿದ್ದಂಗೆ ಒಂದು ಕ್ಷಣ ನನಗೆ ಆಶ್ಚರ್ಯ ಅನ್ನಿಸ್ತು. ಸರಿ ಆಯಿತು ಅಂತ ಅಂದ್ಬಿಟ್ಟು ಮುಂದಿನ ಪುಟ ಏನಿರ್ಬೋದು ಅಂತ ನೋಡಿದೆ. ಅಲ್ಲಿ ಹೀಗೆ ಬರೆದಿತ್ತು, ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು ಆ ಒಂದು ರಾತ್ರಿ ಬರುವವರೆಗೂ. ಇದನ್ನು ಓದ್ತಿದ್ದಂಗೆ ನನಗೆ ಯಾಕೋ ಗೊತ್ತಿಲ್ಲ, ಈ ಪದ ಬರೀ ಪದಗಳಾಗಿ ಕಾಣಲಿಲ್ಲ. ಏನೋ ಒಂಥರ ನನ್ನ ಕಣ್ಮುಂದೆ ನಡೀತಾ ಇರೋ ಒಂದು ದೃಶ್ಯಗಳ ಥರ ಕಾಣಿಸ್ತಾ ಹೋಯಿತು. ಈ ಡೈರಿಯ ಪ್ರತಿಯೊಂದು ಸಾಲಿನಲ್ಲೂ ಕೂಡ ನನಗನ್ಸಿದ್ದೇನೆಂದರೆ, ಯಾವುದೋ ಒಂದು ನೋವು ಮತ್ತು ಒಂದು ರಹಸ್ಯ ಅಥವಾ ಯಾರೋ ಸಹಾಯಕ್ಕಾಗಿ ಕೂಗ್ತಿರುವ ಧ್ವನಿ ಇತ್ತು. ಸರಿ ಆಯಿತು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಲೈನ್ ಏನಿದೆ ಅಂತ ನೋಡೋಣ ಅಂತ ನೋಡಿದೆ. ಈ ಕಥೆಯಲ್ಲಿ ತಪ್ಪು ಮಾಡಿದವರು ಯಾರೂ ಇಲ್ಲ, ಆದರೆ ಶಿಕ್ಷೆ ಅನುಭವಿಸಿದವರು ಮಾತ್ರ ನಾನು. ಈ ಸಾಲು ಓದಿದ ತಕ್ಷಣ ಯಾಕೋ ಏನೋ ಗೊತ್ತಿಲ್ಲ, ನನ್ನ ಎದೆಯೊಳಗೆ ಏನೋ ಒಂಥರ ವಿಚಿತ್ರ ಭಾವ ಮೂಡಿತು. ಆ ಡೈರಿ ಬರೆದವ್ರು ಯಾರು, ಅದು ಯಾಕೆ ಅಂತ ಒಂದು ಪ್ರಶ್ನೆ ಮೂಡಿತು. ಈ ಸಾಲು ಓದ್ತಿದ್ದಂಗೆ ನನಗೇನಿಸ್ತು ಅಂದರೆ, ಇದು ಒಬ್ಬರು ಅಪರಿಚಿತ ಕತೆ ಅಂತ ನನಗನ್ನಿಸ್ಲಿಲ್ಲ, ತುಂಬ ಹತ್ತಿರವಾದವ್ರ ಕತೆ ಅನಿಸತೊಡಗಿತ್ತು. ಅಷ್ಟರಲ್ಲೇ ಮೊಬೈಲ್ ವಾಟ್ಸಪ್ಗೆ ಒಂದು ನೋಟಿಫಿಕೇಷನ್ ಬಂತು. ಸರಿ ನಾನು ಏನಿದೆ ಅಂತ ಅಂದ್ಬಿಟ್ಟು ನೋಡಿದೆ. ಅದೇ ಅನ್ನೋನ್ ನಂಬರಿಂದ ಒಂದು ಮೆಸೇಜ್ ಫಾರ್ವರ್ಡ್ ಆಗಿ ಬಂದಿತ್ತು. ಆ ಮೆಸೇಜ್ ಏನಿತ್ತು ಅಂದರೆ, ಡೈರಿಯ 3ನೇ ಪುಟದಿಂದ ಓದ್ಬಿಡಿ, 2ನೇ ಪುಟದಿಂದ ಓದಿ, ಇಲ್ಲದಿದ್ದರೆ ನನ್ನ ಕತೆ ನಿನಗೆಂದಿಗೂ ಅರ್ಥವಾಗುವುದಿಲ್ಲ ಅಂತ. ಒಂದು ಕ್ಷಣ ನಾನು ಬೆಚ್ಚಿ ಬಿದ್ದೆ. ಯಪ್ಪ, ಯಾರಿದು? ನಾನು ಈ ಡೈರಿ ಓದ್ತಾ ಇರೋದು ಅವ್ರಿಗೆ ಗೊತ್ತಾಯಿತು, ಏನಿದು ಅಂತ ಅಂದ್ಬಿಟ್ಟು ಒಂದೇ ಒಂದು ಕ್ಷಣ ಗಾಬರಿಯಾದೆ. ಒಂದು ಕ್ಷಣ ನನ್ನ ಹಿಂದೆ ಯಾರಾದರೂ ನಿಂತಿದ್ದಾರಾ ಅಂತ ಕೂಡ ನೋಡಿದೆ, ನನ್ನನ್ನು ಯಾರಾದರೂ ಅಬ್ಸರ್ವ್ ಮಾಡ್ತಾ ಇದ್ದಾರಾ ಅಂತ. ಬಟ್ ಯಾರೂ ಇರಲಿಲ್ಲ. ನಾನು ಡೈರಿ ಓದ್ತಾ ಇರೋದು ಇವ್ರಿಗೆ ಹೆಂಗೆ ಗೊತ್ತಾಯಿತು?